ಮಾಮೂಲಿಯಾಗಿ ಮದುವೆ ಟೈಮಲ್ಲಿ ಏನ್ ಮಾಡ್ತಾರೆ ತುಂಬಾ ಜನ ಆ ಆರ್ಡರ್ ಮಾಡುವಾಗ ಸರ್ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ, ನೋಡ್ಕೊಂಡು ಮಾಡಿ, ಈ ಸಲಿಗೆ ಕಡಿಮೆ ಮಾಡಿ, ಈ ಸಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ, ತೂಕಗಳು ಅಡ್ಜಸ್ಟ್ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಇಲ್ಲೊಬ್ರು ಮಾತ್ರ ಹಂಗೆ ಕೇಳಿಲ್ಲ, ಮಾಡ್ತಿರೋದು ಅವ್ರ ಸೊಸೆಗೆ ಅಂತ ಹೇಳ್ಬಿಟ್ಟು. ಸೊಸೆಗೆ ಹಿಂದೆ ಮುಂದೆ ಯೋಚನೆ ಮಾಡ್ತಿಲ್ಲ. ನಾನು ಹೇಳ್ದೆ, ಅವ್ರು ಹೇಳಿದ್ರು ಮಂಗಲ ಚೈನ್ ಅಂದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಗ್ರಾಮಲ್ಲಿ ಚೆನ್ನಾಗಿರುತ್ತೆ. ನಾನು ಹೇಳಿದೆ ಒಂದು 50 ರಿಂದ 60 ಗ್ರಾಮಲ್ಲಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. 50 ಅಲ್ಲ, 60 ಅಲ್ಲ, 70 ಅಲ್ಲ, 80 ಗ್ರಾಮ್ ಆದ್ರೂ ಪರವಾಗಿಲ್ಲ, ತುಂಬಾ ನೀಟಾಗಿ ಬರ್ಬೇಕು. ನಾವು ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗ್ಬಿಡ್ಬೇಕು ಜ್ಯುವೆಲ್ರಿ, ಆ ತರ ಮಾಡ್ಕೊಡಿ ಮಂಜು ಅಂತ ಹೇಳ್ಬಿಟ್ಟು ನಮ್ಗೆ ಆರ್ಡರ್ ಮಾಡಿದ್ದಾರೆ. ಮತ್ತೆ ತಾಳಿಗಳು ಅಷ್ಟೇ ಪದೇ ಪದೇ ಹೇಳಿದ್ದಾರೆ ನನಗೆ, ತುಂಬಾ ಚೆನ್ನಾಗಿ ಬರ್ಬೇಕು ಮಂಜು ತಾಳಿಗಳು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಅವ್ರು ಕೇರ್ ತಗೊಂಡು ಅವ್ರ ಸೊಸೆಗೆ ಅವ್ರ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದು ತುಂಬಾ ಇಷ್ಟ ಆಯ್ತು ನನಗೆ. ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನ್ಗೆ ಒಂದು ಮಂಗಲ ಜನ ಆರ್ಡರ್ ಬಂದಿದೆ, ಮತ್ತೆ ತಾಳಿಗಳು ಆರ್ಡರ್ ಮಾಡಿದ್ದಾರೆ, ಮತ್ತೆ ಅದಕ್ಕೆ ಒಂದು ಗುಂಡಿ ಹೇಳಿದ್ದಾರೆ ಕಸ್ಟಮರ್ ಬಂದು ಫಸ್ಟ್ ಟೈಮ್ ಮಾಡ್ತಿರೋದು ಆರ್ಡ್ರು. ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಅವರು ವಿಡಿಯೋಸ್ ನೋಡಿ ತುಂಬಾ ದಿನದಿಂದ ನೋಡ್ತಿದೀವಿ ಮಂಜು, ನಿಮ್ ವಿಡಿಯೋಸ್ ತುಂಬಾ ಇಷ್ಟ ಆಗುತ್ತೆ ನಮ್ಗೆ, ನಿಮ್ ಜ್ಯುವೆಲ್ರೀಸ್ ಎಲ್ಲ ಅಂತ ಹೇಳಿ ನಮ್ಮ ಅಂಗಡಿ ಮೇಲೆ ಇರೋ ಗೌರವದಿಂದ ಬಂದು ಆರ್ಡರ್ ಮಾಡಿದ್ರು. ಮತ್ತೆ ನಾನು ಅನ್ಕೊಂಡೆ ಒಂದು 50 ಗ್ರಾಮಲ್ಲಿ 60 ಗ್ರಾಮಲ್ಲಿ ಮಾಡ್ಸೋಣ ಸರ್ ಅಂದ್ರೆ, ಇಲ್ಲ ಮಂಜು 60 ಅಲ್ಲ, 70 ಆದ್ರೂ ಪರವಾಗಿಲ್ಲ, 75 ಆದ್ರೂ ಪರವಾಗಿಲ್ಲ, 80 ಆದ್ರೂ ಪರವಾಗಿಲ್ಲ ಅನ್ನೋ ಉದ್ದೇಶದಿಂದ ಹೇಳಿದ್ರು. ನಾನು ಹೇಳ್ದೆ 80 ಅಂದ್ರೆ ತುಂಬಾ ಓವರ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು, ನನ್ನ ಟಾರ್ಗೆಟ್ ಏನಿತ್ತು ಅಂದ್ರೆ ಒಂದು 60 ಗ್ರಾಮ್ ಆದ್ರೆ ಸಾಕು ಮಂಗಲ್ಯ ಚೈನ್ಗೆ. ಎರಡೆಲ್ಲ ಬರ್ಬೇಕಂದ್ರೆ 60 ಗ್ರಾಮ್ ಇದ್ರೆ ಸಾಕು. ಇದು ಭರ್ಜರಿ ಆಗಿ ಬಂದಿದೆ, ಇದು 80 ಗ್ರಾಮ್ ಆಗೋಯ್ತು ಈಗ ಹತ್ರ ಅಂದ್ರೆ 78 ಗ್ರಾಮ್ ಇದೆ ಈಗ. ಇದು 78 ಗ್ರಾಮ್ 400 ಮಿಲಿ ಇದೆ ಈಗ ಇದು. ನೋಡ್ಬೋದು ತುಂಬಾ ಚೆನ್ನಾಗಿದೆ. ಮತ್ತೆ ಮಣಿಗಳು ಅಷ್ಟೇ, ಕಸ್ಟಮರ್ ಅದೇ ಕೆಲಸವಾಗಿ ಇದೇ ತರ ಇರ್ಬೇಕು, ಮಣಿಗಳು ಗುಂಡು ಇದೇ ತರ ಇರ್ಬೇಕು, ಡಿಸೈನ್ ಇದೇ ತರ ಇರ್ಬೇಕು ಅಂತ ಹೇಳಿ ಪ್ರತಿಯೊಂದೂ ಇದೇ ತರ ಬರ್ಬೇಕು ಅಂತ ಹೇಳಿ ನಮ್ಮ ಹತ್ರ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಅವರು ತೂಕದಲ್ಲಿ ಯಾವಾಗ್ಲೂ ಕಾಂಪ್ರಮೈಸ್ ಆಗ್ಲಿಲ್ಲ. ಮತ್ತೆ ನಮ್ಗೆ ಮೇಕಿಂಗ್ ಚಾರ್ಜ್ ಎಷ್ಟು, ಇದ್ರ ಬಗ್ಗೆ ಇವೆಲ್ಲ ಏನು ತಲೆ ಕೆಡಿಸಿಲ್ಲ. ಅವರು ಯೋಚನೆ ಮಾಡಿದ್ದು ಒಂದೇ ಒಂದು, ಏನಂದ್ರೆ ಮಂಜು ನಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ತುಂಬಾ ಚೆನ್ನಾಗಿ ಬರಬೇಕು, ನೋಡಿದ ತಕ್ಷಣ ನಮ್ಗೆ ಮನ್ಸಿಗೆ ಇಷ್ಟ ಆಗ್ಬಿಡ್ಬೇಕು ಅನ್ನೋ ತರ ಹೇಳಿದ್ರು. ಮತ್ತೆ ಅವ್ರ ಮಗ ಆಗಿರ್ಬೋದು, ಅವ್ರ ತಂದೆ ರಮೇಶ್ ಸರ್ ಅನ್ನೋರು ಅಷ್ಟು ಗೌರವದಿಂದ ಅದು ಮಾಡ್ಕೊಡ್ತಾರೆ. ತುಂಬಾ ಖುಷಿ ಆಯ್ತು. ಸೊಸೆಗೆ ಅಷ್ಟು ಪ್ರೀತಿಯಿಂದ ಮಾಡ್ಕೊಡ್ಬೇಕಂದ್ರೆ ತುಂಬಾ ಒಳ್ಳೆ ಮನ್ಸಿರ್ಬೇಕು. ಒಂದು ಚೂರು ಕೂಡ ಕಲ್ಮಶ ಇಲ್ದಿರ ಅಲ್ಲೇ ಗೊತ್ತಾಗೋಗುತ್ತೆ ಅವ್ರ ಮನ್ಸು ಎಷ್ಟು ಚೆನ್ನಾಗಿ ಅವರು ಯೋಚನೆ ಮಾಡ್ತಿದ್ದಾರೆ ಅವ್ರ ಮಕ್ಕಳ ಬಗ್ಗೆ ಅಂತ. ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ಬಂದು ಇದಕ್ಕೆ ತಾಳಿಗಳು ಹೇಳಿದ್ದಾರೆ. ತಾಳಿಗಳು ಬಂದ್ಬಿಟ್ಟು ಒಂದು 8 ಗ್ರಾಮಲ್ಲಿ ಮಾಡೋಣ ಅಂತ ಹೇಳಿ ಮಾಡೋದು. ಅವರೇನು ಇಷ್ಟೇ ಇರಬೇಕು ಅಂತೇನು ಹೇಳಿಲ್ಲ. ನಾನು ಹೇಳ್ದೆ ಒಂದು ಚಿನ್ನ ಅಷ್ಟು ಉಳಿತಿದೆ, ಯಾಕಂದ್ರೆ ಚಿನ್ನ ತಗೊಂಡಿದ್ದು ಅಪರಂಜಿ ತಗೊಂಡಿದ್ರು ಮೊದ್ಲೇ, ಹಂಗಾಗಿ ಚಿನ್ನ ತಗೋಬೇಕು, ಲಕ್ಷ್ಮಿ ಮನೆಗೆ ಬರ್ತಿದೆ, ತಗೊಂಡು ಹೊಟ್ಟೋಗ್ಬಿಡ್ಬೇಕು ಅಷ್ಟೇ. ಮತ್ತೆ ತಾಳಿಗಳು ನೋಡ್ಬೋದು ತುಂಬಾ ಚೆನ್ನಾಗಿದೆ. ಅವರು ಪದೇ ಪದೇ ಹೇಳಿದ್ರು ತಾಳಿಗಳು ಕೂಡ ಅಷ್ಟೇ, ಇದಕ್ಕೆ ಮೊದಲು ನಾವು ನೋಡಿದೀವಿ ಅದೇ ತರ ಬರ್ಬೇಕು ಅನ್ನೋ ತರ ಹೇಳಿದ್ರು. ತಾಳಿಗಳು ಅಷ್ಟೇ ತುಂಬಾ ನೀಟಾಗಿದೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೆಲಸಗಾರರು. ಮತ್ತೆ ಇದನ್ನ ಅದೇ ಕೆಲಸಕ್ಕೆ ಕೊಯಂಬತ್ತೂರು ಕೊಟ್ಟು ಮಾಡಿಸಿದೀನಿ ಚೈನ್ನ. ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ, ತುಂಬಾ ಚೆನ್ನಾಗಿದೆ. ಮಾಂಗಲ್ಯ ಚೈನ್ ತೂಕ ಅಂತೂ ಭರ್ಜರಿ ಆಗಿದೆಪ್ಪ. ನನ್ನ ಪ್ರಕಾರ ಅವರು ಒಂದು 20 ವರ್ಷ 25 ವರ್ಷ ಹಾಕೋಬಹುದು ಮಾಂಗಲ್ಯ ಚೈನ್, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಸ್ಟ್ರಾಂಗ್ ಆಗಿದೆ. ಮತ್ತೆ ಉದ್ದ ಬಂದ್ಬಿಟ್ಟು ನಾನು 25 ಇಂಚಿನೋ 26 ಇಂಚಿನ ಮಾಡಿರ್ತಾರೆ ಕೆಲಸಗಾರರು. ನಾನು ಹೇಳಿದ್ದೆ ಒಂದು 25 ಇಂಚಿನೋ 26 ಇಂಚಿನ ಮಾಡ್ರಪ್ಪ ನೋಡ್ಕೊಂಡು ಅಂತ ಹೇಳಿ ಅಂದಿದ್ದೆ. ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮತ್ತೆ ಇದು ಮಣಿಗಳು ಸುತ್ತಿರೋದಾಗಿರ್ಬೋದು, ಕರಿಮಣಿಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಇದು ಪದೇ ಪದೇ ಹೇಳಿದೆ ನಾನು, ಇದಕ್ಕೆ ಚಿನ್ನ ಲಾಸ್ಟ್ ಟೈಮು ಇದನ್ನ ಸ್ವಲ್ಪ ಕೆಡಿಸಿದ್ರು ಕೆಲಸಗಾರರು. ನಾನು ಅದೇ ಕೆಲಸಕ್ಕೆ ಪದೇ ಪದೇ ಹೇಳಿ, ನೋಡಪ್ಪ ಇದರಲ್ಲಿ ಚಿನ್ನ ಎಷ್ಟು ಬೀಳುತ್ತೋ ಅಷ್ಟು ದಪ್ಪದಾಗ ಹಾಕಿ ತುಂಬಾ ನೀಟಾಗಿ ಮಾಡಿ ಅಂತ ಹೇಳಿ ಪದೇ ಪದೇ ಹೇಳಿ ನಾನು ಮಾಡಿಸಿದ್ದೀನಿ. ಇದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮೇಕಿಂಗ್ ಚಾರ್ಜ್ ಕಡಿಮೆ, ರೀಸನಬಲ್ ಆಗಿರುತ್ತೆ, ಕಡಿಮೆ ಅಂತ ನಾನು ಹೇಳಲ್ಲಪ್ಪ. ಯಾಕಂದ್ರೆ ಇದು ಎಲ್ಲರೂ ಇದೇ ಡೈಲಾಗ್ ಆಗೋಯ್ತು ಪ್ರತಿಯೊಬ್ಬರಿಗೆ ನೋಡಿ, ನಾವು ಕಡಿಮೆ ಅಂತ. ಏನ್ ಕಡಿಮೆ ಮಾಡಿದ್ರೆ ಎಲ್ಲರೂ ಅದೇ ಪರ್ಸೆಂಟೇಜ್, ಯಾರು ಏನು ದೊಡ್ಡದಾಗಿ ಡಿಫ್ರೆನ್ಸ್ ಏನಿಲ್ಲ. ಏನು ಡಿಫ್ರೆನ್ಸ್ ಬರ್ತಿದೆ ಅಂದ್ರೆ, ಒಂದು ಸ್ಟ್ಯಾಂಡರ್ಡ್ ಅಂಗಡಿಗೆ ಹೋದ್ರೆ ಅವ್ರ ಒಂದು ಮೇಕಿಂಗ್ ಚಾರ್ಜ್ ಒಂದು ಲೆವೆಲ್ 1-2% ಜಾಸ್ತಿನೇ ಇರುತ್ತೆ. ಆದ್ರೆ ಲೋಕಲ್ ಅಲ್ಲಿ ಮಾಡಿಸಿದಾಗ ಲೋಕಲ್ ಅಂಗಡಿಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಆದ್ರೆ ಫಿನಿಶಿಂಗ್ ಅದು ಹೇಳಲಿಕ್ಕಾಗಲ್ಲ. ನಾನು ಹೇಳೋದ್ರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅನ್ನೋ ಡೈಲಾಗ್ ನಂಗೆ ಹೇಳ್ಬೇಕಂದ್ರೇನೆ ಇವಾಗ ನಾಚಿಕೆ ಪಡೋ ತರ ಆಗ್ಬಿಟ್ಟಿದೆ. ಆ ತರ ಪ್ರತಿಯೊಬ್ಬರು ನೋಡಿ, ನಾವಿಷ್ಟು ಪರ್ಸೆಂಟ್ ಓಪನ್ ಆಗಿ ಹೇಳ್ಬಿಟ್ರೆ ಬಿಸ್ನೆಸ್ ಅದು ಕರೆಕ್ಟ್ ಅಲ್ಲ. ಯಾರ್ಯಾರ ವ್ಯಾಪಾರ ಅವ್ರದ್ದು. ನಾನು ಹೇಳೋದಂದ್ರೆ ಇವಾಗ ಎಕ್ಸಾಂಪಲ್, ಇವಾಗ ಇದಕ್ಕೆ ನಾನು
1% ಅಂತ ಮಾಡಿರ್ತೀನಿ ಅನ್ಕೊಳ್ಳಿ. ಇದು ನಾನು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಅನ್ಕೊಳ್ಳಿ, ಕಸ್ಟಮರ್ ಹೋಗಿ ಬೇರೆ ಅಂಗಡಿಗೆ ಹೋದಾಗ ಇಷ್ಟು ಪರ್ಸೆಂಟ್ಗೆ ಅವ್ರು ಮಾಡ್ತಾರೆ, ನೀವ್ ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ. ಅದು ಕೆಲವದಕ್ಕೆ ಒಂದೊಂದು ಮೇಕಿಂಗ್ ಚಾರ್ಜ್ ಇರುತ್ತೆ, ಎಲ್ಲದಕ್ಕೂ ಒಂದಿರಲ್ಲ. ಹಂಗಾಗಿ ನಾನು ಯಾವತ್ತೂ ಅಷ್ಟೇ ಮೇಕಿಂಗ್ ಚಾರ್ಜ್ ಇಷ್ಟು ಅಂತ ನಾನು ಹೇಳಕ್ ಹೋಗಲ್ಲ, ಕಡಿಮೆಗೆ ಮಾಡ್ಕೊಡ್ತೀನಿ ಅಂತಾನು ಹೇಳ್ತಿಲ್ಲ ಈ ನಡುವೆ. ಮೊದಲು ಅಂತಿದ್ದೆ ಕಡಿಮೆಗೆ ಮಾಡ್ತಿದ್ದೀನಿ ಅಂತ. ನಾನು ಮಾಡ್ತಿರೋ ಪರ್ಸೆಂಟೇಜ್ ಎಲ್ಲರೂ ಮಾಡ್ತಿದ್ದಾರೆ, ಏನಿದೆ ಅದರಿಂದ? ಫಿನಿಶಿಂಗ್ ನೋಡಿ ಅಷ್ಟೇ ನಾನು ಹೇಳೋದು. ಮತ್ತೆ ಕೈಗುಣ ಅಂತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಇದನ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ. ಯಾರಾದ್ರೂ ಒಳ್ಳೆ ಗೌರವದಿಂದ ಅದು ಕೊಟ್ಟು ಕೆಲಸ ಮಾಡೋದ್ರೆ ನಾನು ತುಂಬಾ ಇಷ್ಟಪಡ್ತೀನಿ. ನಾನು ಕೆಲಸಗಾರರು ಅಷ್ಟೇ, ಯಾರು ಇಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರು ನನ್ನ ಹತ್ರ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜ್ 1% ಜಾಸ್ತಿ ತಗೊಂಡು ಕೂಡ ನಾನು ಬಾಧೆ ಬೀಳಲ್ಲ. ಮತ್ತೆ ನಾನು ಕಡಿಮೆ ಮಾಡ್ಕೊಳ್ಳಿ ಅಂತ ನಮ್ಮ ಕೆಲಸಗಾರರು ಕೂಡ ನಾನು ಕೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರು ನೀಟಾಗಿ ಮಾಡ್ತಾರೆ, ಇಷ್ಟಪಟ್ಟು ಮಾಡ್ತಾರೆ, ಅದು ಅಷ್ಟು ಚೆನ್ನಾಗಿ ಬರುತ್ತೆ. ಆ ಫೀಲ್ ಚೆನ್ನಾಗಿರ್ಬೇಕು. ಇಂಥವ್ರ ಕೈಯಲ್ಲಿ ನಾವು ಮಾಡಿಸ್ಕೊಂಡಿದೀವಿ ಜ್ಯುವೆಲ್ರಿನ, ತುಂಬಾ ಇಷ್ಟ ಆಯ್ತು ನಮ್ಗೆ ಅಂತ, ಅದು ನನ್ಗೆ ಇಷ್ಟ ಆಗುತ್ತೆ. ಇವಾಗ ಈ ತಾಳಿಗಳು ನೋಡ್ಬೋದು, ತಾಳಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕೆಲಸಗಾರ ಮಾಡಿದ್ದಾರೆ ಇದನ್ನ ಅಂತ. ಮತ್ತೆ ಮಾಂಗಲ್ಯ ಚೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡಿಸೈನ್, ಕಟಿಂಗ್ ಹೊಡೆಯೋದಾಗ್ಲಿ, ಪಾಲಿಶ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಅಬ್ಸರ್ವ್ ಮಾಡ್ತೀನಿ ನಾನು. ಅಷ್ಟು ಬಿಟ್ರೆ ಯಾರು ಕಡಿಮೆ ಮಾಡಿದ್ದಾರೆ, ಮೇಕಿಂಗ್ ಚಾರ್ಜ್ ಕಡಿಮೆ ಮಾಡಿದ್ದಾರೆ, ಯಾರು ಕಡಿಮೆ ಕೊಡ್ತಾರೆ ನನ್ಗೆ ಅನುಕೂಲ ಬರುತ್ತೆ, ಲಾಭ ಬರುತ್ತೆ ಅಂತ ನಾನು ಯೋಚನೆ ಮಾಡೋದು. ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕು, ಅದನ್ನೇ ನಾನು ಯೋಚನೆ ಮಾಡೋದು. G7 ಅಲ್ಲಿ ಅಂದ್ರೆ ಕಸ್ಟಮರ್ ಎಲ್ಲ ಸ್ಟ್ರಾಂಗ್ ಆಗಿರೋದು, ವರ್ಕರ್ ಕೂಡ ಸ್ಟ್ರಾಂಗ್ ಆಗಿರ್ಬೇಕು, ನಾನು ಸ್ಟ್ರಾಂಗ್ ಆಗಿರ್ಬೇಕು. ಆಯ್ತಾ, ಇದು ವಿಷಯ. ಮತ್ತೆ ಇದನ್ನ ಬೇಗ ಡೆಲಿವರಿ ಕೊಟ್ಬಿಡ್ಬೇಕು, ಟೈಮ್ ಏನು ನಮ್ದೊಳಗೆ ಏನಿಲ್ಲ, ಆ ಥರದಲ್ಲೇ ಡೆಲಿವರಿ ಕೊಟ್ಬಿಡ್ತೀನಿ. 1-2 ದಿನದಲ್ಲಿ ಡೆಲಿವರಿ ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ನನಗೆ ಕೇರ್ಪುರಂ ಹೋಗಿ ಡೆಲಿವರಿ ಕೊಡಬೇಕಾಗುತ್ತೆ, ಕೊಟ್ಬಿಡ್ತೀನಿ. ಇದು ವಿಷಯ. ನಮ್ಮ ಅಂಗಡಿ ಬಂದು ಕೇರ್ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಒಂದಿದೆ. 2 ಜಾಗದಲ್ಲಿ ನಿಮ್ಗೆ ಎಲ್ಲ ಅನುಕೂಲ ಇದೆಯೋ ಅಲ್ಲಿ ಕಾಲ್ ಮಾಡಿ ಬನ್ನಿ. ಯಾರು ಕೂಡ ಹಂಗೆ ಬಂದ್ಬಿಡ್ಬೇಕು, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡು ಬನ್ನಿ. ನಿಮಗೆ ತುಂಬಾ ಚೆನ್ನಾಗಿರೋ ಫಿನಿಶಿಂಗ್ ಅಲ್ಲಿ ಮಾಡ್ಕೊಡ್ತೀನಿ, ಇದು ವಿಷಯ. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನೀವು ನೋಡಿರ್ಬೋದು ರೀಲ್ಸ್ಗಳಲ್ಲಿ, ಅದರಲ್ಲಿ ಇದರಲ್ಲಿ 20 ಗ್ರಾಮ್ಗೆ 2 ಮಾಂಗಲ್ಯ ಚೈನು, 15 ಗ್ರಾಮ್ಗೆ ಬಳೆಗಳು, ಇದೆಲ್ಲ ತೋರಿಸಿರ್ತಾರೆ. ನಾನು ಹೇಳೋದಂದ್ರೆ ಆ ಥರ ಯೋಚನೆ ಮಾಡಬೇಡಿ ಇವ್ರೆ. ನೀವು ಒಂದು ಲೆವೆಲಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ನಾನು ಹೇಳೋದಷ್ಟೇ, ನೀವು ಜ್ಯುವೆಲ್ರಿ ಮಾಡಿಸ್ಕೊಂಡ್ರೆ ಅದು ಸ್ವಲ್ಪ ದಿನ ಚೆನ್ನಾಗಿರ್ಬೇಕು. ಅದು ಹಾಕೊಂಡ್ರೆ ಏನೋ ಹಾಕೊಂಡಿದೀವಿ ಅನ್ನೋ ಥರ ಆ ಫೀಲೇ ಗೊತ್ತಾಗಲ್ಲ, ಹಾಕೊಂಡಿರೋ ಫೀಲೇ ಗೊತ್ತಾಗಲ್ಲ. ಆ ಥರ ಇರಬಾರ್ದು ಜ್ಯುವೆಲ್ರಿ ಅಂದ್ರೆ. ಇವಾಗ ನಾವು ಇದು ಹಾಕೊಂಡಿದೀವಿ, ಇವಾಗ ಹಾಕೊಂಡ್ರೆ ಇದು ಇವಾಗ ಮಾಂಗಲ್ಯ ಚೈನ್ ಹಾಕೊಂಡಿದಾರೆ ಅನ್ಕೊಳ್ಳಿ, ಸೊಸೆಯವ್ರಿಗೆ ಆ ಫೀಲ್ ಬರುತ್ತೆ, ಏನಪ್ಪ ಇಷ್ಟು ತೂಕ ಹಾಕಿದ್ದಾರೆ ನಮ್ಮ ಅತ್ತೆ ಮನೆಯವರು ಅಂತ ಹೇಳ್ಬಿಟ್ಟು ಖುಷಿ ಪಟ್ಬಿಡ್ತಾರೆ. ಆ ತರ ಇರ್ಬೇಕು ಫೀಲ್. ಇದನ್ನೇ ಎತ್ಕೊಂಡು ಹೋಗಿ 20 ಗ್ರಾಮ್ಗೆ 15 ಗ್ರಾಮ್ಗೆ ಮಾಡ್ಬಿಟ್ಟು ಏನ್ ಪ್ರಯೋಜನ ಇದೆ ಹೇಳಿ? ಆ ಫೀಲ್ ಬರಬಾರ್ದು. ನಾವು ಬಡವರಲ್ಲ, ನಾವು ಶ್ರೀಮಂತರಾಗಿ ಯೋಚನೆ ಮಾಡ್ಬೇಕು. G7 ಕಸ್ಟಮರ್ ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಇದನ್ನ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ಬೇಕು, ಅಷ್ಟೇ, ಏನಿಲ್ಲ. ಮತ್ತೆ ನಮ್ಮ ಹತ್ರ ಬಜೆಟ್ ಇಲ್ಲ, ನಾವು ಸ್ಟ್ರಾಂಗ್ ಇಲ್ಲ ಅಂತ ನಾನು ಕೇಳ್ಬೇಡಿ, ನೋಡೋಣ. ಎಲ್ರು ಅಷ್ಟೇ. ನಾನು ಮತ್ತೆ ತುಂಬಾ ಜನ ನನ್ನನ್ನು ಕೇಳ್ತಾರೆ, ಅಲ್ಲ ಇದು ಏನಿದು ನಿಮ್ಮ ಅಂಗಡಿಯಲ್ಲಿ ಕಡಿಮೆ ತೂಕ ಮಾಡೋದೇ ಇಲ್ವಾ ಅಂತ ಕೇಳ್ತಾರೆ. ನಾನು ಮಾಡ್ತೀನಿ, ಆದ್ರೆ ಮಾಡಿದಾಗ ಅದನ್ನ ವಿಡಿಯೋ ಮಾಡಕ್ ಹೋಗಲ್ಲ. ಕಡಿಮೆ ತೂಕ ಮಾಡಿದ್ರೆ ನನ್ಗೆ ಅದು ಇಷ್ಟ ಆಗಲ್ಲ. ಇನ್ನೇನಿಲ್ಲ ಹೇಳಕ್ಕೆಗಿನಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಹೊಸ ಜ್ಯುವೆಲ್ರಿ ಬಂದಾಗೆಲ್ಲ ಜ್ಯುವೆಲ್ರಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಒಂದು ಹಾರ ಆರ್ಡರ್ ಇದೆ, ಮತ್ತೆ ಒಂದು ಮಾಂಗಲ್ಯ ಚೈನ್ ಇದೆ, ಮತ್ತೆ ಒಂದು ಬಳೆ ಇದೆ. ಇದೆಲ್ಲ ವಿಡಿಯೋ ಮಾಡ್ತೀನಿ, ನೋಡಿ ಆರ್ಡರ್ ಮಾಡಿ. ಓಕೆ, ಬಾಯ್. ಆರ್ಡರ್ ಮಾಡಿ, G7 ಅಲ್ಲಿ ಆರ್ಡರ್ ಮಾಡಿ. ನೀವು ಚೆನ್ನಾಗಿರ್ತೀರ, ನಾನು ಚೆನ್ನಾಗಿರ್ತೀನಿ, ನಮ್ಮ ಕೆಲಸಗಾರರು ಚೆನ್ನಾಗಿರ್ತಾರೆ. ಓಕೆ, ಬಾಯ್. ವಿಡಿಯೋನ ಕೊನೆಯಲ್ಲಿ ತೋರಿಸಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಾಯ್. ಎಷ್ಟು ಸಲ ಬಾಯ್ ಹೇಳ್ತಿರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಬಾಯ್ ಅಂತ ಹೇಳೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ಸಲಿ. ಓಕೆ, ಬಾಯ್. ಈಗ ನೀವು ನೋಡ್ತಿರೋ ಮಾಂಗಲ್ಯ ಚೈನ್ ಬಂದು ತೂಕ ಬಂದು 78 ಗ್ರಾಮ್ ತೂಕ ಆಗಿದೆ. ಇದು 2 ಎಲೆ ಮಾಂಗಲ್ಯ ಚೈನ್, ಬಟಾಣಿ ಚೈನ್ ಅಂತೀವಿ. ಮತ್ತೆ ಇದು ಕರಿಮಣಿಗಳು ಬಂದು ಇದ್ರ ಬಂದು ತೂಕ ಬಂದು ವಾಪಸ್ ಮಾಡ್ತೀವಿ. ಇದು 2 ಗ್ರಾಮ್ ಸಮಥಿಂಗ್ ಅಷ್ಟು ಬರುತ್ತೆ. ನೋಡ್ತೀನಿ ಬಿಲ್ಲಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ವಾಪಸ್ ಮಾಡ್ತೀನಿ. ಡಿಸೈನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಪಾಲಿಶ್ ಆಗಿರ್ಬೋದು, ವರ್ಕ್ ಫಿನಿಶಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಏನಾದ್ರು ಬೇಕಿದ್ರೆ, ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಬೇಗನೆ ಮಾಡ್ಕೊಡ್ತೀನಿ. 1 ವಾರ ಟೈಮ್ ಕೊಟ್ಟರೆ ಸಾಕು. ಮಾಂಗಲ್ಯ ಚೈನ್ಗೆ ನೀವು ಅನ್ಕೋಬಹುದು ಹೋಗಿ ರೆಡಿ ತಗೋಬಹುದಲ್ಲ ಅಂಗಡಿಯಲ್ಲಿ ಅಂತ. ನೀವು ರೆಡಿ ತಗೊಳ್ಳೋದಕ್ಕೂ ಮಾಡಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಫಿನಿಶಿಂಗ್ ಅಲ್ಲಿ ಆಗಿರ್ಬೋದು, ಮಣಿಗಳು ಸುತ್ತಿರೋದ್ರಲ್ಲಿ ಆಗಿರ್ಬೋದು, ಇದೆಲ್ಲಾನು ಪ್ರತಿಯೊಂದು ನಾವು ಅಬ್ಸರ್ವ್ ನೋಡ್ಕೊಂಡು ಮಾಡಿರ್ತೀವಿ. ರೆಡಿಮೇಡ್ ಅಲ್ಲಿ ಹಂಗಲ್ಲ, ಎಲ್ಲ ಒಂದೇ ಸಲ ಒಂದು 300-400 ಮಾಂಗಲ್ಯ ಚೈನ್ಗಳು ಮಾಡಿ ಅದರಲ್ಲಿ ನಿಮ್ದು ಒಂದಷ್ಟೇ. ಆದ್ರೆ ಕೇರಿಂಗ್ ತಗೊಂಡು ಸಪರೇಟ್ ಆಗಿ ಈ ತರ ಬರಬೇಕು, ಈ ತರ ಮಾಡ್ಬೇಕು ಅಂತ ಮಾಡೋದು ಮಾತ್ರ ನೀವು ಆರ್ಡರ್ ಕೊಟ್ಟು ಮಾಡ್ತಾರೆ ಆ ತರ ಬರೋದು. ನಮ್ಮ ಅಂಗಡಿಯಲ್ಲಿ ಅಂತಲ್ಲ, ಎಲ್ಲ ಅಂಗಡಿಯಲ್ಲಿ ಎಲ್ಲಾದ್ರೂ ಕೇಳಿ, ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಜ್ಯುವೆಲ್ರಿ ಆಗಿರ್ಬೋದು.
ಈಗ ಕೆಲವೊಂದು ರೆಡಿ ಸಿಕ್ಕಿದ್ರೆ ನೀವು ತಗೊಳ್ಳಿ, ತುಂಬಾ ಇಷ್ಟ ಆಗಿದ್ರೆ ಅದೇನು ತಪ್ಪು ಅಂತಿಲ್ಲ ನಾನು. ತಾಳಿಗಳಂತೂ ನೋಡ್ಬೋದು, ಇದು ಜೀವ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸಗಾರ ಚಿಂತಾಮಣಿಯಲ್ಲೇ ಮಾಡೋದು. ಇದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಜ್ಯುವೆಲ್ರಿ ಅಂತೂ. ಬೊಟ್ಟುಗಳು ನಾನು ಹೇಳಿದ್ದೆ ಜೀವ ತುಂಬಾ ಚೆನ್ನಾಗಿ ಬರ್ಬೇಕು ಜೀವ, ಯಾಕಂದ್ರೆ ಕಸ್ಟಮರು ಅದೇ ಕೆಲಸ ತಾಳಿಗಳು ನೋಡಿ ನಮ್ಗೆ ಮಾಂಗಲ್ಯ ಚೈನ್ ಆರ್ಡರ್ ಮಾಡಿದ್ದಾರೆ, ಆ ತರ ಇದೆ ಅದು ಅಂತ ಹೇಳಿದ್ದೆ. ಅವರು ಅದನ್ನ ಗಮನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಇಷ್ಟ ಆಯ್ತು. ಇದ್ರ ತೂಕ ಬಂದ್ಬಿಟ್ಟು ಒಂದೊಂದು ತಾಳಿ ಬಂದ್ಬಿಟ್ಟು 4 ಗ್ರಾಮ್ ಅಷ್ಟು ತೂಕ ಇದೆ. ಮತ್ತೆ ಹಾಲ್ಮಾರ್ಕ್ ಕೂಡ ಆಗಿದೆ ಇದರಲ್ಲಿ, ನೀವು ನೋಡ್ಬೋದು ಹಾಲ್ಮಾರ್ಕ್ ಕೂಡ ರೆಡಿ ಆಗಿದೆ. ಹಾಲ್ಮಾರ್ಕ್ 916 ಹಾಲ್ಮಾರ್ಕ್ ಆಗಿದೆ ಇದು. ಮತ್ತೆ ಕೊಂಡಿಗಳಾಗಿರ್ಬೋದು ಎಲ್ಲ ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು G7 ಅಲ್ಲಿ ಮಾಡಿದ್ದು ಅಲ್ಲ. ನೀವು ಬರೀ G7 ಅಲ್ಲೇ ತಗೋಬೇಕು, ನಾನು ಹೋಗ್ಲೇಬಾರ್ದು.